ನಮಸ್ಕಾರ ಮೈಸೂರು. ಈ ಬಾರಿಯ ಆಷಾಢ ಶುಕ್ರವಾರದ ಟೈಟಲ್ ಏನ್ ಗೊತ್ತಾ? 2,000 ರೂಪಾಯಿ ಇರೋರು ಓಲ್ವೋ ಬಸ್ ಹತ್ರಿ, ಮೆಟ್ಲತ್ಕೊಂಡ್ ಬರೋರು ಕೂತ್ಕೊಂಡು ಸ್ಮಶಾನ ಕಾಯ್ರಿ. ಯಾಕೆ ಈ ಮಾತು ಹೇಳ್ತಾ ಇದೀನಿ ಅದಕ್ಕಿಂತ ಮುಂಚೆ ಈ ವಿಡಿಯೋ ನೋಡಿ. ಬರೀ ಕಾಲಲ್ಲಿ ಚಪ್ಪಲಿ ಇಲ್ಲದೆ ಬಂದು 2 ಗಂಟೆ ಕಾಯ್ತೀವಲ್ಲ, ಇಲ್ಲಿ ಸ್ಮಶಾನದ ಪಕ್ಕ ಎಲ್ಲ ನೋಡಿ, ಸ್ಮಶಾನದ ಪಕ್ಕ ಲೇಡೀಸ್ ನ ನಿಲ್ಸಿರೋದು. ಸ್ಮಶಾನದ ಪಕ್ಕ ರಸ್ತೆ ಮೇಲೆ ಮಲ್ಕೋಬೇಕಾ? ಅಟ್ಲೀಸ್ಟ್ ಒಂದ್ ಮೆಟ್ಲ ಮೇಲೆ ಆಯ್ತು 5 ಗಂಟೆಗೆ ನೀವು ಗೇಟ್ ಓಪನ್ ಮಾಡಿ ಮೆಟ್ಲ ಮೇಲೆ ಒಂದ್ ಗೌರವವಾಗಿ ಕುತ್ಕೋಬಹುದಲ್ವಾ? ನಾವು ಈ ತರ ಸ್ಮಶಾನದ ಪಕ್ಕ ರಸ್ತೆ ಮೇಲೆ ಕುತ್ಕೋಬೇಕಾ? ನೋಡಿದ್ರಾ, ಇದು ಈ ಬಾರಿ ಚಾಮುಂಡಿ ಬೆಟ್ಟಕ್ಕೆ ಆಷಾಢ ಶುಕ್ರವಾರ ದಿವಸ ಮೆಟ್ಲು ಹತ್ಕೊಂಡು ಹೋಗೋರ ಪರಿಸ್ಥಿತಿ. ಮಾನ್ಯ ಮೈಸೂರಿನ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಯತೀಂದ್ರ ಸಿದ್ದರಾಮಯ್ಯ ಅವರೇ, ಪೊಲೀಸ್ ಕಮಿಷನರ್ ಆದಂತಹ ಸೀಮಾ ಲಟ್ಕರ್ ಅವರೇ, ಡಿಸಿ ಆದಂತಹ ಲಕ್ಷ್ಮೀಕಾಂತ್ ರೆಡ್ಡಿ ಅವರೇ, ಈ ವಿಷಯವನ್ನ ದಯವಿಟ್ಟು ಸೀರಿಯಸ್ ಆಗಿ ಪರಿಗಣಿಸಬೇಕು. ಅಂಡ್ ವರ್ಸ್ಟ್ ಪಾರ್ಟ್ ಅಂದ್ರೆ, ಮಹಿಳೆಯರುಗಳು ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ಅಲ್ಲೊಬ್ರು 3 ಸ್ಟಾರ್ ಅವರು ACP ನ ಅಥವಾ ಸರ್ಕಲ್ ಇನ್ಸ್ಪೆಕ್ಟರ್ ನನಗೆ ಗೊತ್ತಿಲ್ಲ, ನಾನು ಫಸ್ಟ್ ಟೈಮ್ ನೋಡಿದ್ದವ್ರನ್ನ, ಎಷ್ಟು ಉಡಾಫೆಯಿಂದ ಮಾತಾಡ್ತಾ ಇದ್ರು ಅಂದ್ರೆ ಮಾತ್ರ, ಹೋಗಿ ಕುತ್ಕೊಳ್ರಿ ಅಲ್ಲಿ, ನಮಗ್ ಗೊತ್ತಿಲ್ಲ ಕಣ್ರಿ, ಹೋಗಿ ರೋಡಲ್ಲಿ ಕುತ್ಕೊಳ್ರಿ ಅಲ್ಲಿ. ಆ ರೋಡು 360 ಡಿಗ್ರಿ ಸ್ಮಶಾನ ಇರೋದು, ಅಲ್ಲೋ ಕುತ್ಕೊಳ್ಳಿ, ಅಲ್ಲೋ ಕುತ್ಕೊಂಡು ಕಾಯ್ರಿ ನೀವು 5 ಗಂಟೆವರೆಗೆ ಅಂತ ಈ ರೀತಿ ಮಾತಾಡ್ತಾ ಇದ್ರು. ಅಲ್ಲ, DCP ಅವರು ಒಬ್ರು ಲೇಡೀಸ್ ಏನೇ, ಅವರು ಈ ತರ ಬಂದು ಇಲ್ಲಿ ಕೂತ್ಕೊಂಡ್ರೆ ನೋಡಿದ್ರೆ ಗೊತ್ತಾಗುತ್ತೆ. DCP 1 ಅವರು ಲೇಡೀಸ್ ತಾನೆ ಮೇಡಮ್. ನೋಡಿದ್ರಾ ಜಿಲ್ಲಾ ಮಂತ್ರಿಗಳೇ, DC ಪೊಲೀಸ್ ಕಮಿಷನರ್ ಅವರೇ, ನಮ್ಮ ಹತ್ರನೂ ಏನು ದುಡ್ಡಿಲ್ದೆ ನಾವೇನು ಮೆಟ್ಲತ್ಕೊಂಡು ಹೋಗ್ತಾ ಇಲ್ಲ. ಎಷ್ಟೋ ಜನ ನಮ್ ತರ ಸಾವಿರಾರು ಜನ, ಲಕ್ಷಾಂತರ ಜನ ಭಕ್ತಿಯಿಂದ ಒಂದೊಂದ್ ಮೆಟ್ಲಿಗೂ ಅರ್ಶನ ಕುಂಕುಮ ಹಚ್ಕೊಂಡು, ಕೆಲವರು ಮಂಡಿಲೆಲ್ಲ ಹತ್ಕೊಂಡು ಬೆಳಗಿನ ಜಾವ ಅಂತ ಟೈಮ್ಗೆ ಬಂದು ಕಾದು ಹೋಗ್ತಾ ಇರ್ತಾರೆ. ಒಬ್ರು ಪಬ್ಲಿಕ್ ಸರ್ವೆಂಟ್ ಇಷ್ಟು ಉಡಾಫೆಯಿಂದ ಮಾತಾಡ್ತಾರೆ ಅಂತಂದ್ರೆ, ಒಂದ್ಸತಿ ತಾವು ಅಲ್ಲಿ ಲಕ್ಷಾಂತರ ಜನ ಬಸ್ಸಲ್ಲಿ ಬರೋದಕ್ಕಿಂತ ಹೆಚ್ಚಾಗಿ ಅಥವಾ ಈಕ್ವಲ್ ಆಗಿ ನಡ್ಕೊಂಡು ಅಲ್ಲಿ ಮೆಟ್ಲಲ್ಲಿ ಬರ್ತಾರೆ. ಅಲ್ಲಿ ಬಂದು ಕಾಯೋಂತವ್ರಿಗೆ ಏನಿದೆ ವ್ಯವಸ್ಥೆ, ಒಂದ್ಸತಿನಾರು ತಾವು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿದೀರಾ? ಆಯ್ತು, ಈಗ 5 ಗಂಟೆಗೆ ಗೇಟ್ ಓಪನ್ ಮಾಡ್ಬಿಟ್ರಿ. ಮುಂಚೆ ಎಲ್ಲ ಏನಾಗ್ತಿತ್ತು, 12 ಗಂಟೆಯಿಂದ ಎನಿ ಟೈಮ್ ಮೆಟ್ಲು ಓಪನ್ ಇರೋದು. ಆಷಾಢ ಶುಕ್ರವಾರದಲ್ಲಿ ಯಾರ್ಯಾರಿಗೆ ಯಾವ್ಯಾವ ಸ್ಪೀಡಲ್ಲಿ ಹತ್ತಕ್ಕಾಗುತ್ತೆ ನಿಧಾನವಾಗಿ ಅವ್ರ ಪಾಡ್ಗವ್ರು ಹತ್ಕೊಂಡು ಹೋಗೋರು. ಈಗ ಏನಾಗುತ್ತೆ ಅಂತಂದ್ರೆ, ಅದು ರೇಸ್ ತರ ಗೇಟ್ ಓಪನ್ ಆಗುತ್ತೆ 5 ಗಂಟೆಗೆ ಬೆಳಗಿನ ಜಾವ. ಯಾವ ತರ ಒಬ್ರ ಮೇಲೆ ಒಬ್ರು ಬಿದ್ದು ರೇಸ್ ತರ ಓಡ್ತಾರೆ ಅಂತಂದ್ರೆ ಜನ. ಇದು ನನ್ನ ಶರ್ಟು ಇವತ್ತು. ಇದೇ ಒಂದು ಹುಡುಗಿಗಾಗಿದ್ರೆ ಇದೇ ತರ ಯಾರಿದಕ್ಕೆ ರೆಸ್ಪಾನ್ಸಿಬಿಲಿಟಿ? ಒದ್ದಾಡ್ತಾ ಇದ್ರು ಹೆಂಗಸರು. ನನಗೆ ನನ್ನ ಜೇಬಿಂದ ಮೊಬೈಲ್ ಕೂಡ ತೆಗಿಯಕ್ಕಾಗ್ಲಿಲ್ಲ. ಆ ತರ ಒಬ್ರ ಮೇಲೆ ಒಬ್ರು ಬೀಳ್ತಾ ಇದ್ರು. ನನಗಲ್ಲಿ ವಿಡಿಯೋ ಮಾಡೋದಕ್ಕೆ ಆಗ್ಲಿಲ್ಲ. ಅದಕ್ಕೆ ಮನೆಗೆ ಬಂದ್ಮೇಲೆ ನಂದು ಅವಸ್ಥೆನ ನಾನು ತೋರಿಸ್ತಾ ಇರೋದು. ಇದೇ ಅದರ ಒಂದು ಹೆಂಗಸಿಗಾಗಿದ್ರೆ, ಬೇಡದೇ ಇರೋ ಕಡೆ ಪೊಲೀಸ್ಗಳನ್ನ ಆ ಪಾರ್ಟಿ ನಿಲ್ಸಿ ರೋಡ್ಗಳಲ್ಲಿ ಕುತ್ಕೊಳ್ಳಿ ಹೋಗಿ ಅಂತ ಅನ್ಬಿಟ್ಟು ಆ ತರ ಆಟಿಟ್ಯೂಡ್ ಅಲ್ಲಿ ಮಾತಾಡುವಂತ ಪೊಲೀಸ್ಗಳನ್ನ 16 ಜನನ ಅಲ್ಲಿ ಬೇಡದೇ ಇರೋ ಜಾಗದಲ್ಲಿ ಕ್ರೌಡ್ ಸೇರಿಸ್ಬಿಟ್ಟು ಏಕ್ದಡಮ್ಮು ನೀವು ಒಳ್ಳೆ ರೇಸ್ ಗೇಟ್ ಓಪನ್ ಆದಂಗೆ ಬೆಳಗಿನ ಜಾವ 5 ಗಂಟೆಗೆ ಎಲ್ಲ ಇನ್ನು ಉಳಿದ 3-4 ಶುಕ್ರವಾರಗಳು ಹಂಗೆ ಆದ್ರೆ ಏನಾದ್ರೂ ಹೆಚ್ಚು ಕಮ್ಮಿ ಆಯ್ತು ಏನಕ್ಕೆ? ಅಥವಾ ಅನ್ನೆಸೆಸರಿ ಅಷ್ಟೊಂದು ಪೊಲೀಸ್ಗಳನ್ನ ಅಲ್ಲೆಲ್ಲ ನಿಲ್ಸೋ ಬದಲು ಪ್ರತಿ 100 ಮೆಟ್ಲಿಗೆ ಇಬ್ರಿಬ್ರು ಕಾನ್ಸ್ಟೇಬಲ್ಗಳನ್ನ ನಿಲ್ಸಿ, 100 ಮೆಟ್ಲಿಗೆ ಇಬ್ರಿಬ್ರು PC-ಗಳನ್ನ ನಿಲ್ಸಿದ್ರೆ, ಅಥವಾ ಯಾರನ್ನಾರು ಒಬ್ರು ಸ್ಟಾಫ್ನ ಅಥವಾ ಹೋಮ್ ಗಾರ್ಡ್ಗಳನ್ನ ನಿಲ್ಸಿದ್ರೆ ಜನಗಳ ಅವ್ರ ಪಾರ್ಗಳು ಸೇಫ್ಟಿಯಾಗಿ ಹತ್ಕೊಂಡು ಹೋಗ್ತಾರೆ. ಅದೇನು ಬೆಳಗ್ಗೆ 5 ಗಂಟೆವರೆಗೂ ಅಲ್ಲಿ ಕ್ರೌಡ್ ಮಾಡಿ ಆಮೇಲೆ ತೆಗಿಬೇಕು, ಆಮೇಲೆ ಒಟ್ಟಿಗೆ ಜನಗಳು ನುಗ್ಬೇಕು ಅನ್ನೋಂಥದ್ದು, ಇದು ಯಾವ ರೀತಿಯ ಒಂದು ಕ್ಯಾಲ್ಕುಲೇಟಿವ್ ಮೂವ್ ಪಾಸ್ಟ್ 2 years ನಡೀತಾ ಇದೆ. ಈ ವರ್ಷ ಇನ್ನೂ ವರ್ಸ್ಟ್ ಆಗ್ಬಿಟ್ಟಿದೆ. ದಯವಿಟ್ಟು ಇದ್ರ ಬಗ್ಗೆ ಗಮನ ಕೊಡಿ. ಇದು ನಂದು ಈ ವಿಡಿಯೋ ನಿಮ್ಗಳಿಗೆ ತಲುಪುತ್ತೋ ಇಲ್ವೋ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ನನ್ನ ಕೈಲಿ ಆದಷ್ಟು ಮೈಸೂರಿನ ನ್ಯೂಸ್ ಪೇಜ್ಗಳು, ಮೀಮ್ಸ್ ಪೇಜ್ಗಳನ್ನ ನಾನು ಟ್ಯಾಗ್ ಮಾಡಿರ್ತೀನಿ. ದಯವಿಟ್ಟು ಆದರೆ ಇದನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ. ಈ ಅಧಿಕಾರಿಗಳ ಗಮನಕ್ಕೆ ಈ ಸಮಸ್ಯೆ ಬರಲಿ. ಇದಕ್ಕೆ ಏನಾದರೂ ಒಂದು ಸೂಕ್ತ ಪರಿಹಾರ. ಇನ್ನ 3 ಆಷಾಢ ಶುಕ್ರವಾರ ಒಂದು ವರ್ಧಂತಿ ಇದೆ. ಎಲ್ಲಾ ದಿನಗಳು ಇದೇ ರೀತಿ ಸೇರ್ತಾರೆ ಮೆಟ್ಲಲ್ಲಿ ಜನ. ಯಾವುದೇ ರೀತಿ ಅನಾಹುತ ಆಗದೇ ಇರೋ ರೀತಿ ನೋಡ್ಕೊಳ್ಳುವಂಥದ್ದು ನಿಮ್ಮ ಜವಾಬ್ದಾರಿ. ದಯವಿಟ್ಟು ಅದ್ರ ಬಗ್ಗೆ ಏನಾದರೂ ಒಂದು ಸರಿಯಾದ ಕ್ರಮವನ್ನು ತಗೊಳ್ಳಿ.